ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡುವ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಸಂಘ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೊಸದುರ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಎಲ್ ಬೊಮ್ಮಣ್ಣ ಅಧ್ಯಕ್ಷರು, ವಕೀಲರ ಸಂಘ ಹೊಸದುರ್ಗ ಇವರು ಮತ್ತು ಎಂಎಚ್ ಕೃಷ್ಣಮೂರ್ತಿ ಉಪಾಧ್ಯಕ್ಷರು, ವಕೀಲರ ಸಂಘ, ಈರಬಸಪ್ಪ ಕಾರ್ಯದರ್ಶಿಗಳು, ವಕೀಲರ ಸಂಘ ಹಾಗೂ ಮತ್ತು ಇಲ್ಲಿ ನಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮದವರೇ. ಈಗ ನಾವು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಅಂದ ತಕ್ಷಣ ನಮಗೆ ಒಂದು ಬರುವಂಥದ್ದು ಅಂದರೆ ಈ ಹೆಣ್ಣು ಮತ್ತು ಗಂಡು ಇವರ ನಡುವೆ ನಡೆಯುವಂತಹ ಅಸಮಾನತೆ ಅನ್ನುವಂಥದ್ದು ಒಂದು ಮನೆಗಳಿಂದ ಸೀಮಿತವಾದದ್ದಲ್ಲ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಾದದ್ದಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸಮಸ್ಯೆ ಇದೆ. ಆ ಕಾರಣಕ್ಕೋಸ್ಕರನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಎಲ್ಲ ರೀತಿಯಲ್ಲಿ ಅಂದರೆ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ಅವರು ಮುಂದುವರಿಯಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಸಮಾನತೆ ಅನ್ನುವಂಥದ್ದು ಇದು ಸಲುವಾಗಿ ಕಾನೂನಿನ ಅರಿವು ಕಾರ್ಯಕ್ರಮ ಅಂತ ಇದೆ. ಯಾಕೆ ಹೆಣ್ಣು ಮಕ್ಕಳಿಗೆ ಈಗ ಎಷ್ಟೋ ಕಾನೂನುಗಳು ನೋಡಿ ಗಂಡು ಮಕ್ಕಳಿಗಿಲ್ಲ, ಹೆಣ್ಣು ಮಕ್ಕಳಿಗಿದೆ, ಅದು ಗೊತ್ತಿರ್ಬೋದು. ಈಗ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಫಾಲೋ ಮಾಡ್ಕೊಂಡು ಹೋದ್ರೆ ಹೆಣ್ಮಕ್ಳು ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅದೇ ಗಂಡು ಮಕ್ಕಳನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಗಂಡು ಮಕ್ಕಳು ಕೇಸ್ ಹಾಕಕ್ಕೆ ಬರಲ್ಲ, ನನಗೆ ಇವ್ರು ಫಾಲೋ ಮಾಡ್ತಾ ಇದ್ದಾಳೆ ಅಂತ, ಅಥವಾ ಅವ್ರಿಗೆ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ಲು ಅಂತ ಅವ್ರಿಗೂ ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ, ಯಾಕಂದ್ರೆ ಅದು ಕಾನೂನಿನ ಪ್ರಕಾರವಾಗಿ ಅಪರಾಧ ಅಲ್ಲ. ಇದು ಯಾಕೆ ಹೆಣ್ಮಕ್ಳ ಪರವಾಗಿ ಕಾನೂನುಗಳು ಇಷ್ಟು ಬಂತು? ಈಗ ನೋಡ್ಬೋದು, ಸತಿ ಸಹಗಮನ ಪದ್ಧತಿಯ ನಿಷೇಧ ಕಾನೂನು. ಯಾಕೆ ಸತಿ ಸಹಗಮನ ಪದ್ಧತಿ ನಿಷೇಧ ಕಾನೂನು ಬಂತು ಹೆಣ್ಮಕ್ಳ ಪರವಾಗಿ? ಯಾಕೆ ಅಂದರೆ ಗಂಡ ಸತ್ರೆ ಹೆಂಡತಿಯನ್ನು ತಗೊಂಡೋಗಿ ಚಿತೆಗೆ ಹಾಕುವಂತಹ ಪದ್ಧತಿ ಇತ್ತು. ಅದೇ ಹೆಂಡತಿ ಸತ್ರೆ ಗಂಡನನ್ನ ಎಲ್ಲೂ ಚಿತೆಗೆ ಹಾಕುವ ಪದ್ಧತಿ ಇರಲಿಲ್ಲ. ಹಾಗಾಗಿ ಏನು ಆಯಿತು, ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಬಂತು. ವರದಕ್ಷಿಣೆ ನಿಷೇಧ. ಯಾಕೆಂದ್ರೆ ವರದಕ್ಷಿಣೆ ಕೊಡ್ತಾ ಇದ್ದದ್ದು ಯಾರು? ಹೆಣ್ಮಕ್ಳು. ವರದಕ್ಷಿಣೆ ಪಡಿತಾ ಇದ್ದದ್ದು ಯಾರು? ಗಂಡು ಮಕ್ಕಳು. ಹಾಗಾಗಿ ಏನಾಯ್ತು, ಕಾನೂನು ಯಾರ ಪರವಾಗಿ ಬಂತು? ಹೆಣ್ಣು ಮಕ್ಕಳ ಪರವಾಗಿ ಬಂತು. ಈಗ ನಾವು ಹೇಳ್ತೇವೆ ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಶೈಕ್ಷಣಿಕವಾಗಿ ಮಾಡಬೇಕು. ಅದು ಅಷ್ಟು ಸುಲಭವಾದ ಮಾತಲ್ಲ. ಯಾಕೆಂದ್ರೆ ಅವರಿಗೆ ಈಗ ನೋಡಿ, ಒಂದು ಅಂಗನವಾಡಿ ಪುಸ್ತಕದಿಂದ ಆಗಬೇಕು. ಫಾರ್ ಎಕ್ಸಾಂಪಲ್, ಅಂಗನವಾಡಿಯಲ್ಲಿ ಇರುತ್ತೆ, ರಾಮನು ಅಪ್ಪನ ಜೊತೆಗೆ ಮಾರ್ಕೆಟಿಗೆ ಹೋದನು, ಕಮಲಳು ಅಮ್ಮನಿಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡಿದಳು. ಇಲ್ಲಿಂದ ಆಗಬೇಕು ಬದಲಾವಣೆ ಅನ್ನುವಂಥದ್ದು. ಅಂದರೆ ನಾವು ಚಿಕ್ಕ ಮಕ್ಕಳಲ್ಲೇ ಶುರುವಾಗ್ಬಿಡತ್ತೆ. ಕಮಲ ಏನು ಮಾಡಬೇಕು? ಅಡಿಗೆ ಮನೆಯಲ್ಲಿ ಇರಬೇಕು. ರಾಮ ಏನು ಮಾಡಬೇಕು? ಹೊರಗಿನ ವ್ಯವಹಾರವನ್ನು ನೋಡಬೇಕು ಅಂತ. ಬದಲಾವಣೆ ಅನ್ನುವಂಥದ್ದು ಎಲ್ಲಿಂದ ಆಗಬೇಕು ಅಂದರೆ ಇಲ್ಲಿಂದ ಶುರುವಾಗಬೇಕು, ಮಕ್ಕಳ ಮನಸ್ಥಿತಿಯಿಂದ. ಈಗ ನಾವು ಹೇಳ್ತೇವೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಹೆಣ್ಮಕ್ಳು. ಅಲ್ಲಿ ಏನಾಗ್ತದೆ, ಅನೇಕ ಸಮಸ್ಯೆಗಳು ಬರ್ತದೆ. ಅದಕ್ಕೋಸ್ಕರ ಕಾನೂನು ಬಂತು, ಪೋಕ್ಸೋ ಕಾಯ್ದೆ ಬಂತು. ಯಾಕೆಂದ್ರೆ ಯಾರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನು ನಿಲ್ಲಿಸಲಿಕ್ಕೋಸ್ಕರ ಕಾನೂನಿನಲ್ಲಿ ನಮಗೆ ಮೂಲಭೂತ ಹಕ್ಕುಗಳು ಕೊಟ್ಟರು. ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು, ಇವುಗಳು ಹೇಗೆ ಕೊಟ್ಟರು? ಯಾವುದೇ ಲಿಂಗ ಭೇದವಿಲ್ಲದೆ ಅಂತ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳ ಜೊತೆಗೆ ಸಮಾನವಾಗಿ ನಿಲ್ಲಬೇಕು ಅಂತ. ಈ ರೀತಿಯಾಗಿ ಶೈಕ್ಷಣಿಕವಾಗಿ ಅವರನ್ನು ತಗೊಂಡು ಬಂದರು. ಕೆಲಸವನ್ನು ನೀಡಬೇಕು, ಅಲ್ಲಿ ಸಹ ಮಹಿಳಾ ಮೀಸಲಾತಿ. ಈಗ ನಾವು ಅಷ್ಟೇ ನ್ಯಾಯಾಧೀಶ ಹುದ್ದೆಯಲ್ಲೂ ಕೂಡ ಮಹಿಳಾ ಮೀಸಲಾತಿ ಇತ್ತು. ಅಂದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗಿ ಅಲ್ಲಿ ನಿಮಗೆ ಆದಂತಹ ಮೀಸಲಾತಿ ಇರ್ತದೆ, ಯಾಕೆ ನೀವು ಕೆಲಸದಲ್ಲಿ ಬರಬೇಕು ಅಂತ. ನಿಮಗೀಗ ಕೆಲಸ ಸಿಕ್ತು, ಕೆಲಸ ಸಿಕ್ಕಿದ್ರೆ ಮೊದಲೊಂದು ಇತ್ತು, ಹೆಣ್ಣಾಳಿಗೆ ಸಂಬಳ, ಗಂಡಾಳಿಗೆ ಸಂಬಳ ಅಂತ. ಅಂದರೆ ವೇತನಗಳಲ್ಲಿ ಅಸಮಾನತೆ ಇತ್ತು. ಅದನ್ನು ತೊಡೆದು ಹಾಕಲಿಕ್ಕೋಸ್ಕರ ಎಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂತಹ ಕಾನೂನು ಬಂತು. ಇಷ್ಟಾಗಿ ನೀವು ಕೆಲಸ
ಸಾಧ್ಯತೆಗಳು ಇರಬಹುದು. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಿಮ್ಮ ಮೇಲೆ ಆಗುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಕೂಡ, ಅದರ ನಿಷೇಧಕ್ಕೆ ಕೂಡ ಒಂದು ಕಾನೂನು ಬಂತು. ಈ ರೀತಿಯಲ್ಲಿ ಅನೇಕ ಕಾನೂನುಗಳು ಯಾರಿಗೆ ಬರ್ತಾ ಇದೆ, ಹೆಣ್ಮಕ್ಳಿಗೆ. ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಈಗ ಹೆಣ್ಮಕ್ಳು ಅಂದ್ರೆ ಏನಾಗ್ತಾರೆ, ಮದುವೆ ಆಗ್ತಾರೆ, ಮಗು ಆಗತ್ತೆ, ಆ ಸಮಯದಲ್ಲೂ ಕೂಡ ಅವಳಿಗೆ ಏನಾಗ್ತದೆ, ಒಂದಿಷ್ಟು ಸಮಯದ ವಿಶ್ರಾಂತಿ ಅವಶ್ಯಕತೆ ಇರುತ್ತೆ, ಮಗುವಿನ ಪಾಲನೆ ಪೋಷಣೆಗೆ ಇರುತ್ತೆ, ಅದಕ್ಕೂ ಕೂಡ ರಜೆಗಳು, ಅದಕ್ಕೆ ಆದಂತಹ ಸೌಲಭ್ಯಗಳು, ಈ ರೀತಿಯಲ್ಲಿ ಕಾನೂನು ನಮ್ಮ ಸರ್ಕಾರ ಏನ್ ಮಾಡ್ತವರಿಗೆ ಅನೇಕ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ತು. ಇವುಗಳ ಜೊತೆಗೆ ಇನ್ನೂ ಅವಳು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಹ ಅವಳು ಅನೇಕ ದೌರ್ಜನ್ಯಕ್ಕೆ ಆಗುವಂತಹ ಸಂದರ್ಭಗಳಿರ್ತವೆ. ಅದಕ್ಕೋಸ್ಕರ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂತು. ಅಂದ್ರೆ ಇದು ಎಷ್ಟು ಬ್ಯೂಟಿಫುಲ್ ಆಗಿ ಇದು ಮಾಡಿದ್ರು ಅಂತ ಹೇಳಿದ್ರೆ, ಕೇವಲ ಆಗುವಂತಹ ದೈಹಿಕ ದೌರ್ಜನ್ಯ ಮಾತ್ರ ಇಲ್ಲಿ ನಿಮಗೆ ಹಿಂಸೆ ಅಲ್ಲ. ಈಗ ಒಂದು ಮನೆಯಲ್ಲಿ ಗಂಡ ಮಾತಾಡುವುದಿಲ್ಲ, ಮಾವ ಮಾತಾಡುವುದಿಲ್ಲ, ಇದು ಕೂಡ ಏನು, ಅದನ್ನು ಕೂಡ ಒಂದು ಕ್ರುಯಾಲಿಟಿ ಅಂತಾನೆ ಕರೀತಾರೆ. ಅದರ ಕೆಳಗೆ ಕೂಡ ನೀವು ನಿಮ್ಮ ಹಕ್ಕುಗಳನ್ನು ರಕ್ಷಣೆಗೆ ಮಾಡಿಕೊಳ್ಳುವಂತಹ ಅವಕಾಶಗಳಿದೆ. ಜೊತೆಗೆ ಸಂಬಂಧಿಕರು ನಿಮ್ಮ ಮೇಲೆ, ಸಂಬಂಧಿಕರು ಹೆಣ್ಣು ಮಕ್ಕಳ ಮೇಲೆ ಮಾಡಿದ್ರು ಕೂಡ 498A, ಮೊದಲು IPC ಅಂತ ಇದೆ, ಈಗ BNS ಅಂತ ಇದೆ, ಇವುಗಳ ಕೆಳಗೆ ಕೂಡ ನಿಮಗೆ ಅನೇಕ ಪ್ರಾವಿಷನ್ಸ್ಗಳನ್ನು ಕೊಡುವುದರ ಮೂಲಕ ಅನೇಕ ಕಾನೂನುಗಳು ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಅನೇಕ ಸೌಲಭ್ಯಗಳು ಕೂಡ ಈ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನ ನೋಡ್ಬೋದು, ಸುಕನ್ಯಾ ಯೋಜನೆ, ಈ ರೀತಿಯ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನೇಕ ಸೌಲಭ್ಯಗಳನ್ನೆಲ್ಲ ಕೂಡ ಒದಗಿಸಿದ್ದಾರೆ. ಸೊ ನಾನು ಹೇಳೋದು ನಿಮಗೆ ಇಷ್ಟೇ, ಏನೇನು ಕೊಟ್ಟಿದ್ದಾರೆ ಸರ್ಕಾರ ನಿಮಗೆ ಸವಲತ್ತುಗಳನ್ನು, ಅವುಗಳನ್ನು ನಮ್ಮ ದೇಶ ಏನೇನು ಸವಲತ್ತುಗಳನ್ನು ಕೊಟ್ಟಿದೆ ಅದನ್ನು ಬಳಸ್ಕೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಬೇಕಾಗ್ತದೆ. ಏನೇ ಒಂದು ಬೇಕಾದರೂ ತಂದೆ ಹತ್ರ ಕೇಳುವಂಥದ್ದು ಅಥವಾ ಗಂಡನ ಹತ್ರ ಕೇಳುವಂಥದ್ದು, ಸಹೋದರರ ಹತ್ರ ಕೇಳುವಂಥದ್ದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಖರ್ಚನ್ನು ನೀವು ನೋಡಿಕೊಳ್ಳುವಷ್ಟರ ಮಟ್ಟಿಗೆ ಆದರೂ ನೀವು ಏನಾಗಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕಂದ್ರೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು, ನಿಮಗೆ ಆದಂತಹ ಒಂದು ಗುರಿಯನ್ನು ನೀವು ಫಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದು ಬೆಳೀತಾ ಇರೋ ಮಕ್ಕಳು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ. ಇಂಥ ಒಂದು ದಿನಾಚರಣೆಯಲ್ಲಿ ಹೆಣ್ಮಕ್ಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು, ಸಿಗ್ತಕ್ಕಂಥ ಕಾನೂನು ನೆರವುಗಳು ಸ್ವತಃ ನ್ಯಾಯಾಧೀಶರೇ ಬಂದು ನಿಮ್ಮ ಮುಂದೆ ವಿವರಣೆಯನ್ನು ನೀಡಿದ್ದಾರೆ. ನೀವು ಯಾರು ಗಂಡನ ಬಳಿಯಾಗಲಿ, ಅಪ್ಪನ ಬಳಿಯಾಗಲಿ, ಸಹೋದರನ ಬಳಿಯಾಗಲಿ ಕೈ ಚಾಚಿ ನಿಲ್ಲದ ರೀತಿ ನೀವು ಬೆಳೆದಂಗೆ ವಿದ್ಯಾವಂತರಾಗಿ ನೀವೇ ದುಡಿದು ಸಮಾನವಾಗಿ ಬಾಳಬೇಕು ಅಂತನ್ನೋಂಥದ್ದನ್ನು ನಿಮಗಿವತ್ತು ಕಿವಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದನ್ನು ಖಂಡಿತ ಫಾಲೋ ಮಾಡಿ. ಜೊತೆಗೆ ಕಾನೂನು ನಿಮಗೆ ಸಹಾಯ ಇದೆ, ಅವರೇ ಬಂದು ನಿಮಗೆ ಹೇಳ್ತಾ ಇದ್ದಾರೆ. ಆ ಕಾನೂನು ಸವಲತ್ತುಗಳನ್ನು ಸಹ ಪಡ್ಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನೀವು ಸಹ ಸಬಲೀತರಾಗಿ ಯಾರಿಗೇನು ಕಡಿಮೆ ಇಲ್ಲ, ಹೆಣ್ಮಕ್ಳು ಸಮಾನರು ಅಂತಂದ್ಬಿಟ್ಟು ನೀವು ಎಚ್ಚರಿಕೊಳ್ಬೇಕು ಅಂತ ಒಂದು ಕಾನೂನು ಅರಿವನ್ನು ನಿಮಗೆ ಮೂಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಮಗೆ ಸದುದ್ದೇಶ ಏಕೆ ಅಂದರೆ, ಸಾಮಾನ್ಯ ಮನುಷ್ಯನಿಗೂ ಕೂಡ ಕಾನೂನು ಅರಿವಿದೆ. ಆ ಕಾನೂನು ನಮಗೆ ಗೊತ್ತಿಲ್ಲ ಅಂದರೆ ಕಾನೂನು ನಿಮ್ಮನ್ನು ಯಾವತ್ತೂ ಸಲ್ಲಿಸಲ್ಲ. ನನಗೆ ಅದು ಗೊತ್ತಿರಲಿ ಸಾಹೇಬ್ರೆ, ನನಗೆ ಕಾನೂನು ಗೊತ್ತಿರಲಿಲ್ಲ ಅಂದರೆ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಗೊತ್ತಿಲ್ಲ ಅಂದರೆ ಅದಕ್ಕೆ ಏನಿದೆಯೋ ಅದರ ನಿಯಮ ಏನಿದೆಯೋ ಅದನ್ನು ನಾವು ತೋರಿಸ್ಲೇಬೇಕಾಗುತ್ತೆ. ಆ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮಟ್ಟದಲ್ಲೂ ಕೂಡ ಕಾನೂನು ಸೇವಾ ಪ್ರಾಧಿಕಾರ ಇರುತ್ತೆ. ತಾಲೂಕು ಮಟ್ಟದಲ್ಲೂ ಅದರಂತೆ ಇದೆ. ಅಲ್ಲಿ ನಮ್ಮ ಸಾಹೇಬ್ರವರೇ ಅಧ್ಯಕ್ಷರಾಗಿರ್ತಾರೆ. ನೀವು ಯಾರಿಗೂ ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಕಾನೂನು ಗೊತ್ತಿಲ್ಲ, ನಾವೆಲ್ಲಿ ಹೋಗ್ಬೇಕು ಅಂತ ಯಾವುದೇ ಒಂದು ಜೀವನಾಂಶಕ್ಕಾಗಲಿ, ಇನ್ನೊಂದು ಬೇರೆ ವಿಚಾರಕ್ಕಾಗಲಿ, ಯಾವುದೇ ಮೇಲೆ ಯಾವ ಅತಿಕ್ರಮಣ ಆಗಿರಲಿ, ಆ ಒಂದು ಸಂದರ್ಭದಲ್ಲಿ ದುಡ್ಡಿಲ್ಲ ಅಂದರೆ ಆಗಲೇ ಸಾಹೇಬ್ರು ಹೇಳಿದ್ರು, ಆರ್ಥಿಕತೆ ನಮಗೆ ನಮ್ಮ ಹತ್ರ ರೊಕ್ಕಿಲ್ಲ ಅಂದರೆ ಯಾರು ನಮ್ಮ ಹತ್ರ ಕಾಣಂಗಿಲ್ಲ. ವಕೀಲರಿಗೆ ಫೀಸ್ ಕೊಡಬೇಕು, ಇತರೆ ಖರ್ಚುಗಳೆಲ್ಲ ಇರ್ತವೆ. ಅವೆಲ್ಲವೂ ಕೂಡ ನಾವು
ಕೊಡೋಕ್ಕಾಗೋದಿಲ್ಲ ಅಂತ ಮನೆಯಾಗಿದ್ದರೆ ಅವರ ಹಕ್ಕು ಚ್ಯುತಿಯಾಗುತ್ತೆ, ಸಮಾಜದಿಂದ ದೂರ ಉಳಿಬಿಡ್ತಾರೆ. ಅವ್ರನ್ನ ಯಾರೂ ಕೂಡ ನೋಡೋದಿಲ್ಲ, ಗುರುತಿಸೋದಿಲ್ಲ. ಆ ದೃಷ್ಟಿ ಇಟ್ಟುಕೊಂಡು ಎಲ್ಲರಿಗೂ ಕೂಡ ಕಾನೂನಿನ ಸಹಾಯ ಮಾಡಬೇಕು ಅಂತೇಳಿ ತಾಲೂಕು ಮಟ್ಟದಲ್ಲಿ ಕೋರ್ಟಲ್ಲೇ ಕಾನೂನು ಸೇವಾ ಪ್ರಾಧಿಕಾರ ಅಂತ ಒಂದು ಇಲಾಖೆ ಇದೆ, ಬ್ರ್ಯಾಂಚ್ ಇದೆ. ಆ ಇಲಾಖೆ ಬಂದು ಅಲ್ಲೊಬ್ಬರು ಇದ್ದಾರೆ ಮ್ಯಾನೇಜರ್ ಇಟ್ಕೊಂಡ್ರೆ, ಅವ್ರು ಬಂದು ಕಂಡ್ರೆ ನೋಡ್ರಿ ನಮ್ಗೆ ಹಿಂಗಾಗಿದೆ ಅಂತ ಸ್ವಲ್ಪ ಈಗ ಹೇಳಿದ್ರು ಕೂಡ ಆವಾಗ ನಿಮಗೆ ಯಾವ ವಕೀಲರ ಅವಶ್ಯಕತೆ ಇದ್ದರೆ ಆ ವಕೀಲರನ್ನು ನಿಮಗೆ ನೇಮಿಸ್ಕೊಡ್ತಾರೆ. ನೀವು ಅವರಿಗೆ ಫೀಸ್ ಕೊಡೋಕ್ಕೆ ಒಂದು. ಎರಡನೇದಾಗಿ ನ್ಯಾಯಾಲಯದ ಶುಲ್ಕ ಕೂಡ ನೀವು ಕಟ್ಟಾಗಿಲ್ಲ ಅಂತಾರೆ. ಏನಾದರೂ ಇದ್ದರೆ ನ್ಯಾಯಾಲಯದ ಶುಲ್ಕಗಳಿರ್ತವೆ, ಆ ಶುಲ್ಕನೂ ಕೂಡ ಕೊಡಲ್ಲ, ಅದನ್ನು ಕೂಡ ಕೋರ್ಟೇ ಕೊಡುತ್ತೆ. ಈ ರೀತಿ ನಿಮಗೆ ಸಹಾಯ ಮಾಡೋಕ್ಕೆ ಕಾನೂನಿನ ಸಮಾನತೆಯನ್ನು ಕಾಪಾಡೋಕ್ಕೆ ನ್ಯಾಯಾಲಯದಿಂದಲೇ ಕಾನೂನು ಸೇವಾ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದಾಗಿದೆ. ಆ ಒಂದು ನೀವು ಪಡ್ಕೋಬೇಕು, ಆ ಸೌಲಭ್ಯ ಪಡ್ಕೋಬೇಕು ಅನ್ನೋದೇ ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈಗಾಗಲೇ ಟೈಮ್ ಆಗಿದೆ, ನೀವು ಮಾತಾಡಲಿದ್ದಾರೆ, ಮುಗಿಸ್ಬಿಡ್ತೀನಿ. ಧರ್ಮ ಯಾವತ್ತೂ ಕೂಡ ಅಸ್ತಿತ್ವದಲ್ಲಿದೆ. ಈ ಕಾನೂನು ಅಂತ ಕರೀತೀವಿ ನಾವು, ಇದರ ಮೂಲ ಧರ್ಮನೂ ಕೂಡ ಕಾನೂನಿನ ಮೂಲ ಆಗಿದೆ. ಹೇಗೆ ಯಾವುದು ಧರ್ಮ ಅದು ಕಾನೂನು, ಯಾವುದು ಅಧರ್ಮ ಅದು ಕಾನೂನಲ್ಲ. ಮುಖ್ಯ ಉದ್ದೇಶ ಧರ್ಮ ಯಾವುದು ಅಂದರೆ ನಿಮ್ಗಾಗಲೇ ಗೊತ್ತಿದೆ, ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅಧರ್ಮ ಯಾವುದು ಅಂದರೆ ನಿಮಗೆ ಗೊತ್ತಿರಕ್ಕಿಲ್ಲ. ಕಾನೂನು ಅರಿವು ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗಿ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈ ಹಿಂದಿನ ಕಾಲದಿಂದ ನೋಡ್ತಾನೆ ಬಂದಿದ್ದೀವಿ ನಾವು. ಹೆಣ್ಮಕ್ಳನ್ನ ಎಷ್ಟು ಕೀಳಾಗಿ ಕಾಣ್ತಿದ್ರು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಹೆಣ್ಮಕ್ಳಿಗೆ ಆದ್ಯತೆ ಕೊಡ್ತಿರ್ಲಿಲ್ಲ. ಏನಿದ್ರು 4 ಗೋಡೆ ಮಧ್ಯೆನೇ ಅವ್ರು ಇರಬೇಕು, ಅಡಿಗೆ ಅದನ್ನೆಲ್ಲ ಮಾಡ್ಕೊಂಡಿರ್ಬೇಕು, ಹೊರಗಡೆ ಬರೋಂಗಿಲ್ಲ. ಆ ಥರ ಎಲ್ಲ ಕಟ್ಟಳೆಗಳು ಇದ್ವು ಹೆಣ್ಮಕ್ಳ ವಿಚಾರದಲ್ಲಿ. ಗಂಡು ಮಕ್ಕಳಿಗೆ ಆ ಥರ ಯಾವುದೇ ರೀತಿಯ ಕಟ್ಟಳೆಗಳು ಇರಲಿಲ್ಲ, ಅವರು ಫ್ರೀಡಮ್ ಆಗಿಯೇ ಇದ್ದರು. ಈ ಹೆಣ್ಮಕ್ಳನ್ನ 4 ಗೋಡೆಗಳ ಮಧ್ಯೆ ಕೂಡ ಹಾಕೊಂಡು ಈ ಥರ ಬಂದಿರೋದ್ರಿಂದ ಆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಕಾನೂನುಗಳು ಜಾರಿ ಬಂದವು. ಅವು ನೋಡೋದಾದರೆ ನೀವು ಸಂವಿಧಾನದಲ್ಲಿಯೂ ಕೂಡ ಓದಿರ್ಬೋದು ಮಕ್ಕಳೇ, ಕಾನೂನಿನ ಎದುರಿನಲ್ಲಿ ಸಮಾನತೆ ಅಂತಂದೇಳಿ ಆರ್ಟಿಕಲ್ 14 ಇದೆ, ಹೌದಾ? ಎಲ್ಲರಿಗೂ ಕೂಡ ಸಮಾನತೆ ಅಂತ ಇದೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಯಾರಿಗೂ ಕೂಡ ಈ ಭೇದ ಭಾವ ಮಾಡೋಂಗಿಲ್ಲ. ಆರ್ಟಿಕಲ್ 15 ನೀವು ನೋಡಿರ್ಬೋದು, ಲಿಂಗ, ಜಾತಿ, ಧರ್ಮ, ಜನ್ಮಸ್ಥಳ ಇವುಗಳ ಮೇಲೆ ಯಾವುದೇ ರೀತಿ ಕಾರ್ಯಕ್ರಮ ಮಾಡಬಾರ್ದು ಅಂತಲೂ ಕೂಡ ಆರ್ಟಿಕಲ್ 15 ಹೇಳುತ್ತೆ. ಆರ್ಟಿಕಲ್ 16 ಕೂಡ ನೀವು ನೋಡ್ಬೋದು, ಸಮಾನ ಕೆಲಸಕ್ಕೆ ಸಮಾನ ವೇತನ. ಈಗ ಹಳ್ಳಿ ಸೈಡ್ ಎಲ್ಲ ನೋಡ್ತೀರಾ ನೀವು, ಹೆಣ್ಣಾಳಿಗೆ ಕಡಿಮೆ ಕೊಡ್ತಾರೆ, ಗಂಡಾಳಿಗೆ ಜಾಸ್ತಿ ಕೊಡ್ತಾರೆ. ಈಗ ಹೆಣ್ಣಾಳು ಅಂದರೆ 500 ರೂಪಾಯಿ ಕೊಡ್ತಾರೆ, ಗಂಡಾಳು ಅಂದರೆ 1000 ರೂಪಾಯಿ ಕೊಡ್ತಾರೆ. ಆದರೆ ಇಬ್ಬರು ಮಾಡ್ತಕ್ಕಂಥ ಕೆಲಸ ಒಂದೇ ಆಗಿರುತ್ತೆ. ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಆರ್ಟಿಕಲ್ 16 ಬಂದಿರೋದು. ಈ 2018ರಲ್ಲಿ ಒಂದು ತೀರ್ಪು ಬಂತು. ಏನಂದರೆ ಶಬರಿಮಲೆಯಲ್ಲಿ ಹೆಣ್ಮಕ್ಳಿಗೆ ದರ್ಶನ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ, ಹೌದಾ? 5 ವರ್ಷದ ಅಥವಾ 7 ವರ್ಷದ ಕೆಳಗಿನ ಮಕ್ಕಳಿಗೆ ಅಥವಾ ಮೇಲೆ 60 ವರ್ಷದ ಮೇಲೆ ವೃದ್ಧರು ಏನಿರ್ತಾರೋ ಅವರಿಗೆ ಅಷ್ಟೇ ಅವಕಾಶ ಇತ್ತು. ಈ ನಡುವಿರ್ತಕ್ಕಂಥ ಯುವತಿಯರಾಗಿರ್ಬೋದು, ಗೃಹಿಣಿಯರಿಗಿಂತರಿಗೆ ಯಾರಿಗೂ ಅವಕಾಶ ಇರಲಿಲ್ಲ. ಇದನ್ನು ಕೂಡ ಏನು ಮಾಡಿದ್ರು, ಆರ್ಟಿಕಲ್ 15 ಏನಿದೆ ಅಲ್ಲ, ಕಾನೂನಿನ ಈಗ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತೀವಿ, ಲಿಂಗ, ಜಾತಿ, ಧರ್ಮ ಇವುಗಳ ಮೇಲೆ ಭೇದ ಭಾವ ಮಾಡಬಾರ್ದು ಅಂತ. ಆದರೆ ಇಲ್ಲಿ ಪ್ರವೇಶ ನಿಷೇಧ ಮಾಡಿದ್ದು ಏನಾಗುತ್ತೆ, ಆರ್ಟಿಕಲ್ 15 ಏನಿದೆ ಅಲ್ಲ ಅದು ಉಲ್ಲಂಘನೆ ಆಗುತ್ತೆ ಅಂತಂದೇಳಿ ಅದಕ್ಕೂ ಕೂಡ ಮುಕ್ತ ಅವಕಾಶ ಮಾಡಿಕೊಟ್ಟು ಏನು ಮಾಡಿದ್ರು, ಎಲ್ಲರೂ ಕೂಡ ಈಗ ಗಂಡ್ಮಕ್ಳು ಯಾವ ರೀತಿ ಹೋಗಿ ದರ್ಶನ ಮಾಡ್ತಾರೆ, ಅವ್ರು ಯಾವ ರೀತಿ ಅಲ್ಲಿ ನಡ್ಕೊಂತಾರೆ, ಆ ರೀತಿಯೂ ಕೂಡ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಅವಕಾಶ ಇದೆ ಅಂತಂದೇಳಿ ಅದನ್ನು ಹೆಣ್ಮಕ್ಳಿಗೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟು ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಅದು ಏನು ನಶಾಮುಕ್ತ ಭಾರತ ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಇಲಾಖೆ ಪ್ರಯುಕ್ತ ನಮ್ಮ ಭಾರತದಲ್ಲಿ ಅತ್ಯಧಿಕ ಮಟ್ಟದಲ್ಲಿ ಮಾದಕ ವ್ಯಸನಿಗಳು ಇದ್ದಾರೆ ಜಗತ್ತಿನಲ್ಲಿ. ಅಂದರೆ 3ನೇ ಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ವಹಿವಾಟು ಮತ್ತು ಅದರ ವ್ಯಸನ ಹರಡಿಕೊಂಡಿದೆ ಅಂತೇಳಿ ಒಂದು ಸಮೀಕ್ಷೆ ಹೇಳ್ತದೆ. ಅದ್ರ ಪ್ರಕಾರ ಈ ಯುವಜನಾಂಗ ಮತ್ತು ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಈ ನಶೆಗೆ ಯಾವ ರೀತಿ ಈ ಜಾಗದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಥವಾ ಅದನ್ನು ತೊಡಗಿಸ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ಬೋದು. ಏನೇನು ಮಾದಕ ವಸ್ತುಗಳು ಅಂತಂದರೆ, ನಾನು ಫಸ್ಟ್ ಹೇಳಿದ್ದಲ್ಲ, ಗಾಂಜಾ, ಅಫೀಮು, ತಂಬಾಕು, ಮದ್ಯಪಾನ, ಧೂಮಪಾನ, ಏನು ಸ್ಟಿರಾಯ್ಡ್ಸ್
ಮತ್ತು ಟ್ಯಾಬ್ಲೆಟ್ಸ್ಗಳು ಅಂದರೆ ಮತ್ತು ಬರ್ತಕ್ಕಂಥ ಮಾತ್ರೆಗಳು ಅಥವಾ ವಾಸನೆಯನ್ನು ತೆಗೆದುಕೊಳ್ತಕ್ಕಂಥ ವಸ್ತುಗಳು ಮತ್ತು ಅದು ಇವೆಲ್ಲ ಮಾದಕ ವಸ್ತುಗಳು. ಇವುಗಳ ಚಟಗಳಿಗೆ ವ್ಯಕ್ತಿಗಳು ಹೇಗೆ ಬಲಿಯಾಗ್ತಾರೆ ಅಂತಂದರೆ ಈ ಸ್ನೇಹಿತರು ಮತ್ತು ಅವರು ಯಾರ ಜೊತೆಗೆ ಒಡನಾಡ್ತಾರೋ ಅವ್ರ ಜೊತೆಗೆ. ಏನಂದರೆ ಅದು ಒಂದು ನಶೆಯನ್ನು ಉತ್ಪಾದನೆ ಮಾಡುತ್ತೆ ಮನುಷ್ಯನಲ್ಲಿ. ಅವನ ನೋವುಗಳು ಅಥವಾ ಅವನ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋಕ್ಕಾಗದೇ ಇರ್ತಕ್ಕಂಥ ವ್ಯಕ್ತಿಗಳು ಏನಿರ್ತಾರೆ ಅವರು ಸಾಮಾನ್ಯವಾಗಿ ಈ ನಶೆಗಳಿಗೆ ದಾಸರಾಗ್ತಾರೆ. ಈಗ ವಕೀಲರಿಗೆ ಕಾಣಲಿಕ್ಕೆ ಯಾವುದೇ ವ್ಯಾಜ್ಯ ಇರ್ಬೋದು, ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು, ಯಾವುದೇ ಪ್ರಕರಣಗಳಲ್ಲಿ ಹಣ ಇದ್ದಂಥವರು ಹಣ ಕೊಟ್ಟು ವಕೀಲರುಗಳನ್ನು ನೇಮಿಸಿ ಅವರ ಪರಿಹಾರಗಳನ್ನು ನ್ಯಾಯಾಲಯದಲ್ಲಿ ಪಡಿತಾರೆ. ಆದರೆ ಬಡವರು, ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥವರಿಗೆ ಕಾನೂನು ಸವಲತ್ತುಗಳು ಸಮಾಜದಲ್ಲಿ ಪಡಲಿಕ್ಕೆ ವಂಚಿತರಾಗ್ತಾರೆ. ಅವರು ಸಹ ಕಾನೂನು ರಕ್ಷಣೆ ಪಡೆಯಲಿ, ಎಲ್ಲರಂತೆ ಭಾರತ ಸಂವಿಧಾನದಲ್ಲಿ ಸಮಾನರು ಏನಿದೆ, ಸಮಾನರು ಅಂತ ಏನಿದೆ ಆ ಸಮಾನತೆ ನ್ಯಾಯಿಕ ದೃಷ್ಟಿಯಲ್ಲಿ ಸಿಗಲಿ ಅಂತ ಇಂಥ ಒಂದು ಕಾರ್ಯಕ್ರಮವನ್ನು ಉಚಿತ ಕಾನೂನು ಶಿಬಿರವನ್ನು ಮಾಡ್ತಾ ಇದ್ದಾರೆ. ಈ ದಿವಸದ ಉದ್ದೇಶ ಕಾರ್ಯಕ್ರಮ ಏನು, ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಕಾನೂನು ಅರಿವು ನೆರವು ಕಾರ್ಯಕ್ರಮ. ನಿಮಗೋಸ್ಕರನೇ, ಹೆಣ್ಣು ಮಕ್ಕಳಿಗೋಸ್ಕರನೇ ಈ ಕಾರ್ಯಕ್ರಮ ನಡೀತಾ ಇದೆ. ನಿಮಗೆ ಕಾನೂನು ಅರಿವು ಏನು ಅಂದರೆ, ಈಗಾಗಲೇ ನಮ್ಮ ಗೌರವ ನ್ಯಾಯಾಧೀಶರು ಉದ್ಘಾಟನೆ ಮಾಡಿ ನಿಮಗೆ ಕಾನೂನುಗಳನ್ನು ತಿಳಿಸಿದ್ದಾರೆ. ಪೋಕ್ಸೋ ಕಾಯ್ದೆ ಬಗ್ಗೆ, ಡೌರಿ ಪ್ರಾಹಿಬಿಷನ್ ಆಕ್ಟ್ ಬಗ್ಗೆ, ಜೀವನಾಂಶದ ಕಾಯ್ದೆ ಬಗ್ಗೆ, ಮತ್ತು ಸತಿ ಗಮನ ಅದ್ರ ಬಗ್ಗೆ, ಇನ್ನು ಮೇಂಟೆನೆನ್ಸ್ ಬಗ್ಗೆ ಹಲವಾರು ಕಾಯ್ದೆಗಳನ್ನು ಬಹಳ ಕೂಲಂಕುಷವಾಗಿ ವಿವರಿಸಿದ್ದಾರೆ. ಕಾರಣ ಇಷ್ಟೇ, ಯಾಕೆ ಈ ಕಾನೂನುಗಳು ಜಾಸ್ತಿ ಕೊಟ್ಟರು, ಗಂಡು ಮಕ್ಕಳಿಗೆ ಯಾಕೆ ಕೊಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೋಡ್ರಿ, ನಿಮಗೆ ಎಲ್ಲ ಕಾನೂನುಗಳು ಜಾಸ್ತಿ ಇದೆ, ನಮಗೆ ಒಂದು ಕಾನೂನು ಯಾಕೆ ಮಾಡಲಿಲ್ಲ ಕೇಳಿದ್ರೆ ನೋಡ್ರಿ, ಉದಾಹರಣೆ ಹೇಳ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.